ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಇವತ್ತು ಅಕೌಂಟೆನ್ಸಿಯ ಎರಡನೇ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್, ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್, ಇದಕ್ಕೆ ಸಂಬಂಧಪಟ್ಟಂತೆ ಚಾಪ್ಟರ್ ಇವತ್ತು ಕಲಿಯೋಣ. ಲಾಸ್ಟ್ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ನ ಎಂಡ್ ಮಾಡಿದ್ವಿ. ಅದರಲ್ಲಿ ಏನೆಲ್ಲ ನೋಡ್ಕೊಳ್ಬೇಕು, ಯಾವುದ್ರ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಬೇಕು, ಇವೆಲ್ಲವನ್ನು ನೀವು ನೋಡಿದ್ರಿ. ಇವತ್ತಿನ ಚಾಪ್ಟರ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ನಿಮಗೆ ಈ ಚಾಪ್ಟರ್ನಲ್ಲಿ ಸಾಮಾನ್ಯವಾಗಿ 1 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು ಕೇಳ್ತಾರೆ, 2 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಪ್ರಾಬ್ಲಮೆಟಿಕಲಿ ಮೋಸ್ಟ್ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕೇಳುವಂಥದ್ದು. ನೆಕ್ಸ್ಟ್, ನೀವು ಫಸ್ಟ್ ಪೇಯಲ್ಲಿ ವ್ಯವಹಾರ ಅಧ್ಯಯನದಲ್ಲಿ 2ನೇ ಅಧ್ಯಾಯವನ್ನು ಓದಿದ್ರಿ. ವ್ಯವಹಾರ ಸಂಘಟನೆಯ ವಿಧಗಳು ಅಥವಾ ಬೇರೆ ರೀತಿಯ ವ್ಯವಹಾರ ಸಂಘಟನೆಗಳ ಪ್ರಕಾರಗಳ ಚಾಪ್ಟರ್ನ ನೀವು ಆಲ್ರೆಡಿ ಓದ್ಕೊಂಡು ಬಂದಿದ್ರಿ. ಅದರಲ್ಲಿ ಬೇರೆ ರೀತಿಯ ವ್ಯವಹಾರ ಸಂಘಟನೆಗಳಿತ್ತು. ಫಾರ್ ಎಕ್ಸಾಂಪಲ್, ಏಕವ್ಯಕ್ತಿ ವ್ಯವಹಾರ ಸಂಸ್ಥೆ ಇರ್ಬೋದು, ಅಥವಾ ಏಕವ್ಯಕ್ತಿ ಮಾಲೀಕತ್ವ, ಅದೇ ರೀತಿ ಪಾಲುದಾರಿಕಾ ಸಂಸ್ಥೆ ಇರ್ಬೋದು, ಸಹಕಾರ ಸಂಘಗಳಿರ್ಬೋದು, ಅದೇ ರೀತಿ ಕಂಪನಿ ಇರ್ಬೋದು ಅಲ್ವಾ. ಇದೇ ರೀತಿ ನೀವು ಹಲವಾರು ವ್ಯವಹಾರ ಸಂಘಟನೆಗಳನ್ನ, ಅದರ ಅನುಕೂಲತೆಯನ್ನ, ಅಂದ್ರೆ ಏನು, ಅದರ ಅಂಡರಲ್ಲಿ ಯಾವೆಲ್ಲ ಕಂಪನಿಗಳು ಅಥವಾ ಏನೇನು ಬರ್ತವೆ, ಉದಾಹರಣೆಯಾಗಿ ಏನು ತಗೊಳ್ಬೋದು, ಅದೇ ರೀತಿ ಅನುಕೂಲತೆ ಏನು, ಅನಾನುಕೂಲತೆ ಏನು, ಹೀಗೆ ಹಲವಾರು ವಿಧದಲ್ಲಿ ಅದರ ಬಗ್ಗೆ ನೀವು ತಿಳ್ಕೊಂಡು ಬಂದಿದ್ರಿ. ಅದೇ ರೀತಿಯಾಗಿ ಇವತ್ತು ನಾವು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅನ್ನು ಕೂಡ ನೀವು ಆಲ್ರೆಡಿ ತಿಳ್ಕೊಂಡಿದ್ರಿ. ಪಾಲುದಾರಿಕಾ ಸಂಸ್ಥೆಗೆ ಸಂಬಂಧಪಟ್ಟಂತೆ ಪಾಲುದಾರರು ಅಂದ್ರೆ ಯಾರು, ಅದರಲ್ಲಿ ಬೇರೆ ರೀತಿಯ ಪಾಲುದಾರರು ಬರ್ತಾರೆ ಅಲ್ವಾ. ಯಾರನ್ನ ಯಾವ ರೀತಿಯಾಗಿ ನಾವು ಪಾಲುದಾರ ಅಂತ ಗುರುತಿಸ್ತೀವಿ, ಪಾಲುದಾರರ ವಿಧಗಳು, ಇವುಗಳನ್ನು ಪಾಲುದಾರ ಲಕ್ಷಣಗಳು, ಪಾಲುದಾರಿಕಾ ಸಂಸ್ಥೆಯ ಅನುಕೂಲತೆಗಳು, ಅನಾನುಕೂಲತೆಗಳು, ಇವೆಲ್ಲವನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ರಿ. ಆದರೂ ಕೂಡ ಇವತ್ತು ನಾವು ಮತ್ತೊಮ್ಮೆ ಇದನ್ನ ನೆನಪಿಸ್ಕೊಳ್ಳೋಣ. ಪಾರ್ಟ್ನರ್ಶಿಪ್ ಅಂದ್ರೆ ಪಾಲುದಾರಿಕೆ ಅಥವಾ ಪಾಲುದಾರಿಕಾ ಸಂಸ್ಥೆ ಅಂದ್ರೆ ಅನ್ನುವಂಥದ್ದು. ಮೀನಿಂಗ್ ಎನಿ ಅಸೋಸಿಯೇಷನ್ ಆಫ್ 2 or more persons who carry on a business jointly with the intention of sharing profits and losses is called partnership. ಅಂದರೆ ಯಾವುದೇ ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಕೇವಲ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನ, ತನ್ನ ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ತಾನಂತ ಹೇಳಿದ್ರೆ ಅಂತಹ ಒಂದು ವ್ಯವಹಾರ ಸಂಸ್ಥೆಯನ್ನು ನಾವು ಪಾಲುದಾರಿಕಾ ಸಂಸ್ಥೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಂಸ್ಥೆಯನ್ನು ನಾವೇನು ಹೇಳ್ಬೋದು, ಏಕವ್ಯಕ್ತಿ ವ್ಯವಹಾರ ಸಂಸ್ಥೆ ಅಥವಾ ಏಕವ್ಯಕ್ತಿ ಮಾಲೀಕತ್ವ ಅಂತ ನಾವನ್ನ ಕನ್ಸಿಡರ್ ಮಾಡುವಂಥದ್ದು, ಪರಿಗಣಿಸುವಂಥದ್ದು. ಹಾಗಾದ್ರೆ ಒಂದು ಪಾಲುದಾರಿಕಾ ಸಂಸ್ಥೆ ಅಂತ ಅದನ್ನ ಕರಿಬೇಕು ಅಂತ ಹೇಳಿದ್ರೆ ಅಲ್ಲಿ ಕನಿಷ್ಠ 2 ಪಾಲುದಾರರು ಇರಲೇಬೇಕು, ಅಥವಾ 2 ವ್ಯಕ್ತಿಗಳು ಏನ್ ಮಾಡಬೇಕು, ಆ ಸಂಸ್ಥೆಯನ್ನ ನಡೆಸುವಂತ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಅಲ್ವಾ. ಒಬ್ಬ ವ್ಯಕ್ತಿಯಿಂದ ಪಾಲುದಾರಿಕಾ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಪಾಲುದಾರಿಕಾ ಸಂಸ್ಥೆ ಅಂದ್ರೆ ಅಲ್ಲಿ ಕನಿಷ್ಠ 2, ಅರ್ಥ ಆಯ್ತು, ಕನಿಷ್ಠ 2 ವ್ಯಕ್ತಿಗಳು, 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸೇರಿಕೊಂಡು ಜಾಯಿಂಟ್ಲಿ started a business or carry on a business. 2 or more person, 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸೇರಿಕೊಂಡು ಕೂಡಿಕೊಂಡು ಜಾಯಿಂಟ್ಲಿ ಆಗಿ ಒಂದು ವ್ಯವಹಾರ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗುವಂಥದ್ದು. ಅಲ್ಲಿ ಒಂದು ಉದ್ದೇಶ ಇರುತ್ತೆ, ಅಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಏನು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ ಅಥವಾ ಏನು ಉದ್ದೇಶದೊಂದಿಗೆ ಅವರು ವ್ಯವಹಾರ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡುವಂಥದ್ದು. ಏನ್ ಮಾಡ್ತಾರೆ, ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್. ಆ ಸಂಸ್ಥೆಯಲ್ಲಿ ಬರುವಂತಹ ಅಥವಾ ಬಂದಂತಹ ಲಾಭ ನಷ್ಟಗಳನ್ನ ಹಂಚಿಕೊಳ್ಳುವಂತ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸೇರಿಕೊಂಡು ಒಂದು ವ್ಯವಹಾರ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗೋದಕ್ಕೆ ನಾವೇನ್ ಹೇಳ್ತೀವಿ, ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಅಂತ ಕೂಡ ಕರೆಯುವಂಥದ್ದು. ಕನಿಷ್ಠ 2 ವ್ಯಕ್ತಿಗಳು, 2 ಅಥವಾ
ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸೇರ್ಕೊಂಡು ಜಾಯಿಂಟ್ಲಿ ಆಗಿ ಸೇರ್ಕೊಂಡು ಅಥವಾ ಕೂಡಿಕೊಂಡು ಒಂದು ವ್ಯವಹಾರ ಸಂಸ್ಥೆಯನ್ನ ಆ ಸಂಸ್ಥೆ ಗಳಿಸಿದಂತಹ ಅಥವಾ ಗಳಿಸುವಂತಹ ಲಾಭ ಅಥವಾ ನಷ್ಟವನ್ನ ಶೇರ್ ಮಾಡಿಕೊಳ್ಳುವಂತಹ ಒಂದು ಉದ್ದೇಶದ ಮೇರೆಗೆ ಏನ್ ಮಾಡುವಂತದ್ದು ಒಂದು ವ್ಯವಹಾರ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಅರ್ಥ ಆಯ್ತು? ಇಲ್ಲಿ ನಾವು ಸರ್ಕಾರಿ ಮತ್ತು ಖಾಸಗಿ ಕಂಪನಿಯನ್ನು ಕೂಡ ನೀವು ನೋಡುವಂತದ್ದು. ಇಲ್ಲಿ ಖಾಸಗಿ ಆಗಿದ್ರೆ ಅಥವಾ ಸರ್ಕಾರಿ ಸಂಸ್ಥೆ ಆಗಿದ್ರೆ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇರಬೇಕು ಅನ್ನುವಂಥದ್ದು ಅಲ್ವಾ? ಇದನ್ನು ಕೂಡ ನೀವು ಆಲ್ರೆಡಿ ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಅದರಲ್ಲಿ ಮುಂದುವರೆದ ಭಾಗದಲ್ಲಿ ಅದನ್ನು ನಾನು ನಿಮಗೆ ಹೇಳಿರ್ತೀನಿ. ಇವಾಗ ಜಸ್ಟ್ ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಇದರ ಅರ್ಥವನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಸೇರಿಕೊಂಡು ಒಂದು ವ್ಯವಹಾರ ಸಂಸ್ಥೆಯನ್ನ ಅಲ್ಲಿ ಬರುವಂತ ಲಾಭ ನಷ್ಟಗಳನ್ನ ಶೇರ್ ಮಾಡಿಕೊಳ್ಳುವಂತ ಒಂದು ಉದ್ದೇಶದ ಮೇರೆಗೆ ಒಂದು ವ್ಯವಹಾರ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಾನು ಹೇಳ್ತಿದ್ದೀನಿ ಪಾರ್ಟ್ನರ್ಶಿಪ್ ಅಂತ ಕರೆಯುವಂಥದ್ದು. ಹಾಗಾದ್ರೆ ಈ ಒಂದು ವ್ಯವಹಾರ ಸಂಸ್ಥೆಯ ಲಕ್ಷಣಗಳೇನೇನು, ಯಾವೆಲ್ಲ ಲಕ್ಷಣಗಳನ್ನ ಈ ಒಂದು ವ್ಯವಹಾರ ಸಂಸ್ಥೆ ಒಳಗೊಂಡಿರುತ್ತೆ ಇದನ್ನು ಕೂಡ ನೀವು ಫಸ್ಟ್ ಪೇಜ್ ವ್ಯವಹಾರ ಅಧ್ಯಯನದಲ್ಲಿ ಓದಿದ್ರಿ. ಒಂದು ವ್ಯವಹಾರ ಪಾಲುದಾರಿಕಾ ಸಂಸ್ಥೆಯ ಲಕ್ಷಣಗಳೇನು, ಏನೇನಿರುತ್ತೆ? ಫೀಚರ್ಸ್ or nature of ಪಾರ್ಟ್ನರ್ಶಿಪ್. ಫೀಚರ್ಸ್ ಲಕ್ಷಣ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನೇಚರ್ ಸ್ವಭಾವ, ಯಾವ ರೀತಿಯ ಲಕ್ಷಣವನ್ನ ಅಥವಾ ಸ್ವಭಾವ. ಇನ್ನೊಂದು ರೀತಿಯಲ್ಲಿ ಹೇಳಿದ್ವಿ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವೆಲ್ಲ ರೀತಿಯ ಫೀಚರ್ಸ್ ಅಥವಾ ನೇಚರ್ಸ್ ಅನ್ನ ಪಾರ್ಟ್ನರ್ಶಿಪ್ ಒಳಗೊಂಡಿರುವಂತದ್ದು. ಮೊದಲನೇದಾಗಿ ಟು ಆರ್ ಮೋರ್ ಪರ್ಸನ್. ನೀವು ಆಲ್ರೆಡಿ ತಿಳ್ಕೊಂಡಿದ್ರಿ ಮೀನಿಂಗ್ ಅಲ್ಲಿ ಅಲ್ವಾ? ಪಾರ್ಟ್ನರ್ಶಿಪ್ ಮೀನಿಂಗ್ ಅಲ್ಲಿ ಏನ್ ತಿಳ್ಕೊಂಡಿದ್ರಿ? ಅಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಪಾಲುದಾರಿಕಾ ಸಂಸ್ಥೆಯನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಒಬ್ಬ ವ್ಯಕ್ತಿ ಅದನ್ನ ಸ್ಟಾರ್ಟ್ ಮಾಡ್ತಾನೆ, ಒಂದು ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾನೆ, ಶುರು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ನಾವೇನ್ ಹೇಳ್ತೀವಿ ಏಕ ವ್ಯಕ್ತಿ ಮಾಲೀಕತ್ವ ಅಥವಾ ಏಕ ವ್ಯಕ್ತಿ ವ್ಯವಹಾರ ಸಂಸ್ಥೆ ಅಂತ ಅದನ್ನ ಪರಿಗಣಿಸುವಂತದ್ದು. ಆದ್ರೆ ಒಂದು ಪಾಲುದಾರಿಕಾ ಸಂಸ್ಥೆ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಬೇಕು? ಕನಿಷ್ಠ ಇಬ್ಬರು ಸದಸ್ಯರು ಅಥವಾ ಇಬ್ಬರು ಪಾಲುದಾರರೊಂದಿಗೆ, ಅಂದ್ರೆ ಟು ಆರ್ ಮೋರ್ ಪರ್ಸನ್, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಸೇರ್ಕೊಂಡು ಏನ್ ಮಾಡುವಂತದ್ದು ಒಂದು ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭ ಮಾಡುವಂತದ್ದು. ಆವಾಗ ನಾವು ಹೇಳ್ತಿದ್ದನ್ನ ಒಂದು ಪಾಲುದಾರಿಕಾ ಸಂಸ್ಥೆಯನ್ನಾಗಿ ಪರಿಗಣಿಸುವಂತದ್ದು. ಹಾಗಾಗಿ ಪಾಲುದಾರಿಕಾ ಸಂಸ್ಥೆಯ ಮೊದಲನೇ ಲಕ್ಷಣ ಏನು? ಟು ಆರ್ ಮೋರ್ ಪರ್ಸನ್. ಅಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಸೇರಿಕೊಂಡು ಆ ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭ ಮಾಡಿರುವಂತದ್ದು. ನೆಕ್ಸ್ಟ್ ಅಗ್ರಿಮೆಂಟ್. ಅಲ್ಲಿ ಒಂದು ವ್ಯವಹಾರವನ್ನ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರ ನಡುವೆ ಅಗ್ರಿಮೆಂಟ್ ಇರುತ್ತೆ, ಒಪ್ಪಂದ ಇರುತ್ತೆ. ಅದಕ್ಕೆ ನಾವು ಪಾಲುದಾರಿಕಾ ಒಪ್ಪಂದ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಏನಂತ ಅಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ? ರಿಟರ್ನ್ ಆಗಿ ಅಲ್ವಾ, ಲಿಖಿತ ರೂಪದಲ್ಲಿ ಏನ್ ಮಾಡ್ಕೊಂಡಿರ್ತಾರೆ? ಪಾಲುದಾರರು
ಟ್ರೇಡಿಂಗ್ ಅಕೌಂಟೇ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟೇ ಕೂಡ ಆಗಿರ್ಬೋದು. ಅಲ್ವಾ? ಹಲವಾರು ರೀತಿಯ ಅಕೌಂಟ್ ಅನ್ನ ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಕೂಡ ಮೇಂಟೈನ್ ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತೆ. ಅದರ ಅವಶ್ಯಕತೆ ಕೂಡ ಅದಕ್ಕೆ ಇರುವಂತದ್ದು. ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಶೇರಿಂಗ್ ಆಫ್ ಪ್ರಾಫಿಟ್ಸ್. ಆ ಸಂಸ್ಥೆ ಗಳಿಸಿದಂತಹ ಲಾಭದಲ್ಲಿ ಕೂಡ ಏನ್ ಮಾಡ್ತಾರೆ, ಅವರು ಶೇರ್ ಮಾಡ್ಕೊಳ್ತಾರೆ. ಇಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು, ಹಾಗಾದ್ರೆ ಅಲ್ಲಿ ಎಲ್ಲಾ ಪಾಲುದಾರರು ಈಕ್ವಲ್ ಆಗಿ ಬಂದಂತಹ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊಳ್ತಾರ, ಅಥವಾ ಯಾವ ಆಧಾರದ ಮೇಲೆ ಬಂದಂತಹ ಲಾಭ ನಷ್ಟಗಳನ್ನ ಅವರು ಶೇರ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪಾಲುದಾರರು ಏನಿರ್ತಾರೆ ಅವರು ಪಾಲುದಾರಿಕಾ ಸಂಸ್ಥೆಯನ್ನ ಪ್ರಾರಂಭ ಮಾಡುವಂತ ಪೂರ್ವದಲ್ಲಿ ಏನ್ ಮಾಡಬೇಕು, ಕ್ಯಾಪಿಟಲ್ ಬಂಡವಾಳವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಹೂಡಿಕೆ ಮಾಡಬೇಕು ಅಲ್ವಾ. ತಮ್ಮ ಹತ್ರ ಎಷ್ಟು ಸಾಧ್ಯವೋ ಅಷ್ಟು ಪ್ರಮಾಣದಲ್ಲಿ ಏನ್ ಮಾಡಬೇಕು, ಬಂಡವಾಳವನ್ನು ಹೂಡಿಕೆ ಮಾಡಬೇಕು. ಎಲ್ಲಾ ಪಾಲುದಾರರು ಒಂದೇ ರೀತಿಯ ಬಂಡವಾಳವನ್ನ ಹೂಡಿಕೆ ಮಾಡ್ತಾರೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಜಾಸ್ತಿ ಪ್ರಮಾಣದಲ್ಲಿ ಏನ್ ಮಾಡ್ಬೋದು, ಹೂಡಿಕೆ ಮಾಡ್ಬೋದು. ಒಬ್ರು ಕೆಲವರು ಏನ್ ಮಾಡ್ಬೋದು, ಕಡಿಮೆ ಪ್ರಮಾಣದಲ್ಲಿ ಬಂಡವಾಳವನ್ನು ಕೂಡ ಹೂಡಿಕೆ ಮಾಡಬಹುದು. ಇಲ್ಲಿ ಬಂದಂತ ಒಂದು ಸಂಸ್ಥೆ ಗಳಿಸಿದಂತಹ ಲಾಭ ಅಥವಾ ನಷ್ಟವನ್ನ ಪಾಲುದಾರರು ಹೂಡಿಕೆ ಮಾಡಿದಂತಹ ಬಂಡವಾಳದ ಆಧಾರದ ಮೇಲೆ, ಅವುಗಳ ರೇಷಿಯೋ ಆಧಾರದ ಮೇಲೆ ಏನ್ ಮಾಡ್ತಾರೆ, ಇಲ್ಲಿ ಬಂದಂತ ಲಾಭ ನಷ್ಟವನ್ನ ಹಂಚಿಕೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದನ್ನು ಕೂಡ ತಮ್ಮ ಪಾಲುದಾರಿಕಾ ಒಪ್ಪಂದದಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅರ್ಥ ಆಯ್ತು? ಈಗ ಕೆಲವರು ಜಾಸ್ತಿ ಬಂಡವಾಳವನ್ನ ಅಲ್ಲಿ ತೊಡಗಿಸಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಆ ಸಂಸ್ಥೆಯಲ್ಲಿ ಹೂಡಿಕೆಯನ್ನ ಮಾಡದಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪ್ರಾಫಿಟ್ ಅನ್ನ ಶೇರ್ ಮಾಡುವಂತದ್ದು. ಕಡಿಮೆ ಪ್ರಮಾಣದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಿದ್ದಾಗಿದ್ರೆ ಅವರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಲಾಭವನ್ನ ಹಂಚಿಕೆ ಮಾಡುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಪಾಲುದಾರರು ಎಷ್ಟು ಪ್ರಮಾಣದಲ್ಲಿ ಬಂಡವಾಳವನ್ನ ತೊಡಗಿಸಿದ್ದಾರೋ ಅವುಗಳ ಆಧಾರದ ಮೇಲೆ ಮಾಡುವಂತದ್ದು ಬಂದಂತಹ ಪ್ರಾಫಿಟ್ ಆರ್ ಲಾಸ್, ಲಾಭ ಅಥವಾ ನಷ್ಟವನ್ನ ಹಂಚಿಕೆ ಮಾಡುವಂತ ಒಂದು ಕೆಲಸವನ್ನ ಮಾಡತಕ್ಕಂಥದ್ದು. ನೆಕ್ಸ್ಟ್, ಅನ್ಲಿಮಿಟೆಡ್ ಲಯಬಿಲಿಟೀಸ್. ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ಅನಿಯಮಿತ ಹೊಣೆಗಾರಿಕೆ. ಒಂದು ಪಾಲುದಾರಿಕಾ ಸಂಸ್ಥೆ, ಇವಾಗ ಪಾಲುದಾರಿಕಾ ಸಂಸ್ಥೆ ಬಿಡಿ, ಈಗ ನಿಮಗೆ ಏಕವ್ಯಕ್ತಿ ವ್ಯವಹಾರ ಸಂಸ್ಥೆನೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಏಕವ್ಯಕ್ತಿ ವ್ಯವಹಾರ ಸಂಸ್ಥೆ ಇದೆ ಅಥವಾ ಏಕವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಏನಿದೆ, ಅಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇರ್ತಾನೆ. ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿದ್ದು ಅವನೇ, ಬಂದಂತಹ ಲಾಭವನ್ನ ಪಡ್ಕೊಳ್ಬೇಕಾಗಿರುವಂತವನೇ, ಬಂದಂತಹ ನಷ್ಟವನ್ನ ತುಂಬಿಕೊಡ್ಬೇಕಾಗಿರುವಂತವನು ಅವನೊಬ್ಬನೇ ಆಗಿರ್ತಾನೆ. ಅಲ್ಲಿ ಎಷ್ಟು ಪ್ರಮಾಣದ ಹಣಕಾಸಿನ ಅವಶ್ಯಕತೆ ಇರ್ತದೆ, ಬಂಡವಾಳದ ಅವಶ್ಯಕತೆ ಇರ್ತದೆ, ಅಷ್ಟು ಬಂಡವಾಳವನ್ನ ತೊಡಗಿಸಬೇಕಾಗಿರುವಂತ ವ್ಯಕ್ತಿ ಕೂಡ ಅವನೇ ಆಗಿರ್ತಾನೆ. ಹಾಗೆ ಆ ವ್ಯವಹಾರ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ಹೊರಬೇಕಾದವನು ಕೂಡ ಅವನೊಬ್ಬನೇ ವ್ಯಕ್ತಿಯಾಗಿರ್ತಾನೆ. ಹಾಗಾಗಿ ಅಲ್ಲಿ ಆ ಏಕವ್ಯಕ್ತಿ ವ್ಯವಹಾರ ಸಂಸ್ಥೆಯಲ್ಲಿ ಅಥವಾ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ಆ ವ್ಯಕ್ತಿಯ ಹೊಣೆಗಾರಿಕೆ ತುಂಬಾ ಏನಾಗಿರುತ್ತೆ, ಅನಿಯಮಿತವಾಗಿರುತ್ತೆ ಅಲ್ವಾ.
ಒಂದು ವೇಳೆ ಅಲ್ಲಿರುವಂತಹ ಯಾವುದೇ ಒಬ್ಬ ಪಾಲುದಾರ ಕಡಿಮೆ ಸಂಖ್ಯೆಯಲ್ಲಿ ಷೇರುಗಳನ್ನ ಖರೀದಿ ಮಾಡದಿದ್ರೆ, ಪರ್ಚೇಸ್ ಮಾಡದಿದ್ರೆ, ಅವನು ಕಡಿಮೆ ಪ್ರಮಾಣದಲ್ಲಿ ಏನ್ ಮಾಡ್ತಾನೆ, ಲೈಫ್ ಲೀಸ್ ಅನ್ನು ಹೊತ್ಕೊಂಡಿರ್ತಾನೆ. ಒಟ್ಟಾರೆಯಾಗಿ ಇಲ್ಲಿ ಪಾಲುದಾರರ ಹೊಣೆಗಾರಿಕೆ ಅವರು ಖರೀದಿ ಮಾಡಿದಂತಹ ಷೇರುಗಳ ಸಂಖ್ಯೆಯ ಆಧಾರದ ಮೇಲೆ ಇರುವಂತದ್ದು. ಹಾಗಾಗಿ ನಾವೇನ್ ಹೇಳ್ಬೋದು, ಪಾಲುದಾರರ ಹೊಣೆಗಾರಿಕೆ ಅನ್ಲಿಮಿಟೆಡ್ ಅಂತ ಹೇಳ್ಬೋದು, ನಿಯಮಿತವಾಗಿರುವುದಿಲ್ಲ. ಅದು ಅವರು ಖರೀದಿಸಿದ ಷೇರುಗಳ ಸಂಖ್ಯೆಗಳ ಆಧಾರದ ಮೇಲೆ ಇರುವಂತದ್ದು. ನೆಕ್ಸ್ಟ್ ಒನ್, ಲಾಫುಲ್ ಬಿಸ್ನೆಸ್, ಕಾನೂನಾತ್ಮಕವಾಗಿ ವ್ಯವಹಾರವನ್ನ ಪ್ರಾರಂಭ ಮಾಡುವಂತದ್ದು. ಇಲ್ಲಿ ಯಾವುದೇ ಒಂದು ಪಾಲುದಾರಿಕಾ ಸಂಸ್ಥೆಯನ್ನ, ಪಾಲುದಾರಿಕಾ ಒಂದು ವ್ಯವಹಾರವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕಾನೂನಾತ್ಮಕವಾಗಿ ಅಸ್ತಿತ್ವಕ್ಕೆ ತರಬೇಕು. ಕಾನೂನಾತ್ಮಕವಾಗಿ ಅಂತ ಹೇಳಿದ್ರೆ ನೋಂದಣಾ ಕಚೇರಿಯಲ್ಲಿ ನೋಂದಣಿಯನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು. ಸಂಸ್ಥೆ ಹೆಸರನ್ನ, ಪ್ರಾರಂಭವಾದಂತ ದಿನಾಂಕವನ್ನ, ಯಾರೆಲ್ಲ ಪಾಲುದಾರಿ ಇದ್ದೀವಿ ಅವರ ಹೆಸರನ್ನ, ವಿಳಾಸವನ್ನ, ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಡಾಕ್ಯುಮೆಂಟ್ ಅನ್ನ ಕೊಟ್ಟು ಏನ್ ಮಾಡ್ಬೇಕಾಗತ್ತೆ, ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕು. ಇಲ್ಲಿ ನೋಂದಣಿಯ ಕಚೇರಿಯಲ್ಲಿ ನೋಂದಣಾಧಿಕಾರಿಯಲ್ಲಿ ಏನ್ ಮಾಡ್ಬೇಕು, ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕು. ನೋಂದಣಿಯನ್ನ ಮಾಡಿದ ತದನಂತರದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಆ ಪಾಲುದಾರಿಕಾ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು. ಹಾಗಾಗಿ ಇದು ಕೂಡ ಏನು, ಒಂದು ಕಾನೂನಾತ್ಮಕವಾಗಿ ಅಸ್ತಿತ್ವಕ್ಕೆ ಬರುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಈಗ ಏಕವ್ಯಕ್ತಿ ವ್ಯವಹಾರ ಸಂಸ್ಥೆ ಆಗಿದ್ರೆ ನಾವು ಕಾನೂನಾತ್ಮಕವಾಗಿ ವ್ಯವಹಾರವನ್ನ ಪ್ರಾರಂಭ ಮಾಡೋದಿಲ್ಲ. ಯಾವಾಗ ಬೇಕಾದ್ರೂ ಏನ್ ಮಾಡ್ಬೋದು, ನಾವು ಏಕವ್ಯಕ್ತಿ ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಬೋದು. ಯಾವಾಗ ಬೇಕಾದ್ರೂ ಕೂಡ ಅದನ್ನ ಏಕವ್ಯಕ್ತಿ ವ್ಯವಹಾರ ಸಂಸ್ಥೆಯನ್ನ ವಿಸರ್ಜನೆ ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಕೂಡ ನಾವು ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ ಏನ್ ಮಾಡ್ಬೋದು, ಏಕವ್ಯಕ್ತಿ ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಬೋದು. ಆದ್ರೆ ಇಲ್ಲಿ ಪಾಲುದಾರಿಕಾ ಸಂಸ್ಥೆ ಹಾಗಲ್ಲ, ಅದಕ್ಕೊಂದು ನಿಯಮ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಒಂದು ವ್ಯವಹಾರ ಪಾಲುದಾರಿಕಾ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಏನ್ ಮಾಡಬೇಕು, ಕಾನೂನಿನ ನಿರ್ಣಯದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಧಾರದ ಮೇಲೆ ಕಾನೂನಾತ್ಮಕವಾಗಿ ಪ್ರಾರಂಭ ಮಾಡಬೇಕು. ಅದೇ ರೀತಿ ಆ ಪಾಲುದಾರಿಕಾ ಸಂಸ್ಥೆಯನ್ನ ನೀವು ವಿಸರ್ಜನೆ ಮಾಡ್ತೀರಿ, ಕ್ಲೋಸ್ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಕಾನೂನಿನ ಪ್ರಕಾರವಾಗಿಯೇ ಏನ್ ಮಾಡಬೇಕು, ಅದನ್ನ ನಾವು ಕ್ಲೋಸ್ ಮಾಡಬೇಕಾಗತ್ತೆ. ಹಾಗಾಗಿ ಪಾಲುದಾರಿಕೆಗೆ ಸಂಬಂಧಪಟ್ಟಂತೆ ಏನು, ಪಾಲುದಾರಿಕಾ ಸಂಸ್ಥೆಯೊಂದು ಕಾನೂನಾತ್ಮಕವಾಗಿ ಅಸ್ತಿತ್ವಕ್ಕೆ ಬರುವಂತ ಒಂದು ವ್ಯವಹಾರ ಸಂಘಟನೆ ಆಗಿರುವಂತದ್ದು. ಕಾನೂನು ಬಾಹ್ಯವಾಗಿ, ಕಾನೂನನ್ನ ಬಿಟ್ಟು ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಪಾಲುದಾರಿಕಾ ವ್ಯವಹಾರ ಸಂಘಟನೆಯನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕಿದ್ರೂ ಕೂಡ ಅಥವಾ ಅದನ್ನ ವಿಸರ್ಜನೆ ಮಾಡಬೇಕಿದ್ರೂ ಕೂಡ ನಾವು ಕಾನೂನಿನ ಪ್ರಕಾರ ಪ್ರಾರಂಭ ಮಾಡಬೇಕು. ಅದೇ ರೀತಿ ಕಾನೂನಿನ ಪ್ರಕಾರವಾಗಿ ಅದನ್ನ ಏನ್ ಮಾಡಬೇಕು, ವಿಸರ್ಜನೆ ಮಾಡಬೇಕು. ಇಲ್ಲಿ ಯಾವುದೇ ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆ ಸಂಸ್ಥೆಯನ್ನ ಏನ್ ಮಾಡಬೇಕು, ನೋಂದಣಾಧಿಕಾರಿಯಲ್ಲಿ, ನೋಂದಣಿಯ ಕಚೇರಿಯಲ್ಲಿ ಏನ್ ಮಾಡಬೇಕು, ನೋಂದಣಿಯನ್ನ ಮಾಡುವಂತದ್ದು ಕಡ್ಡಾಯ ಆಗಿರುವಂತದ್ದು. ಇವಿಷ್ಟು ಏನು, ಫೀಚರ್ಸ್ ಆರ್ ನೇಚರ್ ಆಫ್ ಪಾರ್ಟ್ನರ್ಶಿಪ್. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್. ನಿಮ್ಗೆ ಇದನ್ನ ಫೀಚರ್ಸ್ ಆಫ್ ನೇಚರ್ ಆಫ್ ಪಾರ್ಟ್ನರ್ಶಿಪ್ ಅದನ್ನ ಹೇಳುವಾಗ ಹೇಳಿದ್ರೆ ಅಗ್ರಿಮೆಂಟ್ ಅಂತ ಬಂದಿತ್ತು. ಇಲ್ಲಿ ಡೀಡ್ ಅಂತ ಹೇಳಿದ್ರೆ ಅಗ್ರಿಮೆಂಟ್, ಒಪ್ಪಂದವನ್ನ ಮಾಡ್ಕೊಂಡಿರುವಂತದ್ದು. ಯಾರು ಒಪ್ಪಂದವನ್ನ ಮಾಡ್ಕೊಳ್ತಾರೆ, ಪಾಲುದಾರರು. ಅವ್ರು ಎಷ್ಟೇ ಜನ ಪಾಲುದಾರರಿರಲಿ, ಇಬ್ಬರಿರಲಿ, 3 ಜನ ಇರಲಿ, ಎಷ್ಟೇ ಜನ ಪಾಲುದಾರರಿರಲಿ, ಅವರ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಆಧಾರದ
ಲಿಖಿತ ಅಂತ ಹೇಳಿದ್ರೆ ಪೇಪರ್ ಮೇಲೆ ಏನು ಬರೆಯುವಂಥದ್ದು, ರಿಟರ್ನ್ ಆಗಿ ಬರೆಯುವಂಥದ್ದು. ಕೇವಲ ಏನಲ್ಲಿ ಮೌಖಿಕವಾಗಿರೋದಿಲ್ಲ, ಅಲ್ಲಿ ಲಿಖಿತ ರೂಪದಲ್ಲಿ ಏನ್ ಮಾಡುವಂಥದ್ದನ್ನ ಬರೆದಿಡುವಂಥದ್ದು. ಆ ಲಿಖಿತ ರೂಪದಲ್ಲಿ ಏನು ಪೇಪರ್ಸ್ ಮೇಲೆ ಬರೆದಿರ್ತಾರೆ ಆ ಒಪ್ಪಂದಕ್ಕೆ, ಅಲ್ಲಿ ಎಲ್ಲಾ ಪಾಲುದಾರರ ಸಹಿಯನ್ನು ತಗೊಂಡು ಏನ್ ಮಾಡುವಂಥದ್ದು, ಒಂದು ಸ್ಟಾಂಪ್ ಅನ್ನ ಲಗತ್ತಿಸುವಂಥದ್ದು. ಅದಕ್ಕೆ ನಾವು ಹೇಳ್ತೀವಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಹಾಗಾದ್ರೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನೆಲ್ಲ ಅಂಶಗಳಿರ್ತವೆ, ಯಾವ್ಯಾವ ಅಂಶಗಳನ್ನ ಈ ಪಾರ್ಟ್ನರ್ಶಿಪ್ ಡೀಡ್ ಪಾಲುದಾರಿಕಾ ಒಪ್ಪಂದ ಒಳಗೊಂಡಿರುತ್ತೆ, ಆ ಲಿಖಿತ ರೂಪದಲ್ಲಿ ಏನೆಲ್ಲ ಅಂಶಗಳನ್ನ ಬರೆದಿರ್ತಾರೆ. ಕಂಟೆಂಟ್ಸ್ ಆಫ್, ಅದರಲ್ಲಿ ಮೊದಲನೇದಾಗಿ ನೇಮ್ ಆಫ್ ದಿ ಫರ್ಮ್. ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಕೂಡ ತನ್ನದೇ ಆದಂತಹ ಹೆಸರನ್ನ ಕೂಡ ಹೊಂದಿರುತ್ತೆ. ಆ ಸಂಸ್ಥೆಯ ಹೆಸರನ್ನ ಏನ್ ಮಾಡಬೇಕು, ಆ ಲಿಖಿತ ರೂಪದಲ್ಲಿ ಆ ಡೀಡ್ ಅಲ್ಲಿ ಏನ್ ಮಾಡಬೇಕು, ಒಪ್ಪಂದದಲ್ಲಿ ಅಗ್ರಿಮೆಂಟ್ ಅಲ್ಲಿ ಏನ್ ಮಾಡಬೇಕು, ಆ ಸಂಸ್ಥೆಯ ಹೆಸರನ್ನ ಮೆನ್ಷನ್ ಮಾಡಬೇಕು. ಒಂದು ಸಂಸ್ಥೆಗೆ ಹೆಸರನ್ನ ಕೊಟ್ಟಿರ್ತಾರೆ. ನೀವು ಲಾಸ್ಟ್ ಇಯರ್ ಅಲ್ಲಿ ಏನ್ ಮಾಡಿದ್ರಿ, ಕಂಪನಿಯ ಸ್ಥಾಪನೆಯನ್ನ ನೋಡಿದ್ರಿ. ಅದರಲ್ಲಿ ಏನೆಲ್ಲ ಕಾರ್ಯಗಳಿರ್ತವೆ, ಪ್ರವರ್ತಕನ ಕಾರ್ಯ ಏನಿರುತ್ತೆ ಅದರಲ್ಲಿ ನೀವು ನೋಡಿದ್ರಿ. ಹೆಸರಿನ ಅನುಮೋದನೆ ಅಂದ್ರೆ ನಾವು ಯಾವ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತೀವೋ ಆ ಸಂಸ್ಥೆಗೆ ಒಂದು ಹೆಸರನ್ನ ಕೊಡ್ಬೇಕು. ನೇಮ್ ಆಫ್ ದಿ ಫರ್ಮ್, ಆ ಸಂಸ್ಥೆಗೆ ಒಂದು ಹೆಸರನ್ನ ಕೊಡ್ಬೇಕು. ಆ ಸಂಸ್ಥೆಯ ಹೆಸರನ್ನ ಏನ್ ಮಾಡಬೇಕು, ಆ ಒಪ್ಪಂದದಲ್ಲಿ ಫಸ್ಟ್ ಗೆ ಮೆನ್ಷನ್ ಮಾಡಬೇಕಾಗಿರುವಂತದ್ದು ಸಂಸ್ಥೆಯ ಹೆಸರು. ನೆಕ್ಸ್ಟ್ ಅಡ್ರೆಸ್ ಆಫ್ ದಿ ಫರ್ಮ್, ಆ ಸಂಸ್ಥೆಯ ವಿಳಾಸ. ಆ ಸಂಸ್ಥೆಯನ್ನು ಯಾವ ಸ್ಥಳದಲ್ಲಿ ಪ್ರಾರಂಭ ಮಾಡಿದ್ದೇವೆ, ಯಾವ ಏರಿಯಾದಲ್ಲಿ ಪ್ರಾರಂಭ ಮಾಡಿದ್ದೇವೆ, ಯಾವ ಸಿಟಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ, ಯಾವ ಊರಲ್ಲಿ ಪ್ರಾರಂಭ ಮಾಡಿದ್ದೇವೆ, ಅಥವಾ ಸ್ಟೇಟ್ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅಲ್ವಾ. ಎಲ್ಲ ಮಾಹಿತಿಗಳನ್ನು ಒಳಗೊಂಡ ವಿಳಾಸವನ್ನ, ಆ ಸಂಸ್ಥೆಗೆ ಸಂಬಂಧಪಟ್ಟಂತ ವಿಳಾಸವನ್ನ ಕೂಡ ಏನ್ ಮಾಡಬೇಕು, ಆ ಒಪ್ಪಂದದಲ್ಲಿ ಮೆನ್ಷನ್ ಮಾಡಬೇಕು. ನೇಮ್ ಆಫ್ ದಿ ಪಾರ್ಟ್ನರ್ಸ್, ಆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಯಾರೆಲ್ಲ ಪಾಲುದಾರರಿದ್ದಾರೆ ಅಲ್ವಾ, ಎಷ್ಟು ಜನ ಪಾಲುದಾರರಿದ್ದಾರೆ ಅವರ ಹೆಸರನ್ನ ಕೂಡ ಏನ್ ಮಾಡಬೇಕು, ಮೆನ್ಷನ್ ಮಾಡಬೇಕು. ಅದೇ ರೀತಿ ಆ ಪಾಲುದಾರರು ಎಷ್ಟು ಪ್ರಮಾಣದಲ್ಲಿ ಬಂಡವಾಳವನ್ನ ಆ ಸಂಸ್ಥೆ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಎಷ್ಟು ಬಂಡವಾಳವನ್ನ ಏನ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಹೂಡಿಕೆ ಮಾಡಿದ್ದಾರೆ, ಅದನ್ನ ಮೆನ್ಷನ್ ಮಾಡಬೇಕು. ಅದೇ ರೀತಿ ಸಂಸ್ಥೆ ಗಳಿಸುವಂತಹ ಅಥವಾ ಗಳಿಸುವಂತಹ ಪ್ರಾಫಿಟ್ ಅಥವಾ ಅನುಭವಿಸುವಂತಹ ನಷ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೇರ್ ಮಾಡ್ಕೊಳ್ಬೇಕು, ಯಾವ ಆಧಾರದ ಮೇಲೆ ಅಲ್ಲಿ ಬಂದಂತಹ ಪ್ರಾಫಿಟ್ ಆರ್ ಲಾಸ್ ಅನ್ನ ಶೇರ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ಈ ಫರ್ಮ್ ಅನ್ನ, ಈ ಸಂಸ್ಥೆಯನ್ನು ಯಾವ ದಿನಾಂಕದಂದು ಪ್ರಾರಂಭ ಮಾಡಿದ್ದೇವೆ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಸಂಸ್ಥೆಯ ಮೂಲ ಉದ್ದೇಶ ಏನು, ಯಾವ ಉದ್ದೇಶದೊಂದಿಗೆ ನಾವು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೇವೆ ಆ ಉದ್ದೇಶವನ್ನ ಕೂಡ ಅದರಲ್ಲಿ ಬರೀಬೇಕು. ಅದೇ ರೀತಿ ಆ ಸಂಸ್ಥೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು, ಯಾವ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಮ್ಮ ಸಂಸ್ಥೆ ಫಾಲೋ ಮಾಡುತ್ತೆ ಅಲ್ವಾ, ಇದನ್ನು ಕೂಡ ಏನ್ ಮಾಡಬೇಕು, ಇಲ್ಲಿ ಪಾಲುದಾರಿಕಾ ಒಪ್ಪಂದದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಬೇಕು. ಅದೇ ರೀತಿ ನಾವು ಈ ಸಂಸ್ಥೆಯನ್ನ ಯಾವಾಗ ಕ್ಲೋಸ್ ಮಾಡ್ತೀವಿ ಅದನ್ನು ಕೂಡ ಏನ್ ಮಾಡಬೇಕು, ಮೆನ್ಷನ್ ಮಾಡಬೇಕು. ಹೀಗೆ ಹಲವಾರು ರೀತಿಯ ಕಂಟೆಂಟ್ಸ್ ಅನ್ನ, ಹಲವಾರು ರೀತಿಯ ಅಂಶಗಳನ್ನ ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಪಾಲುದಾರಿಕಾ ಒಪ್ಪಂದ ಏನು ಒಳಗೊಂಡಿರುವಂತದ್ದು. ನೇಮ್ ಆಫ್ ದಿ ಫರ್ಮ್ ಇರ್ಬೋದು, ಸಂಸ್ಥೆಯ ಹೆಸರು ಇರ್ಬೋದು, ಅಥವಾ ಸಂಸ್ಥೆಯ ವಿಳಾಸ ಆಗಿರ್ಬೋದು, ಅಥವಾ ಪಾಲುದಾರರ ಹೆಸರು ಇರ್ಬೋದು, ಪಾಲುದಾರರ ವಿಳಾಸ ಇರ್ಬೋದು, ಅಥವಾ ಆ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಂತ ದಿನಾಂಕ, ಆ ಸಂಸ್ಥೆಯನ್ನ ಕ್ಲೋಸ್ ಮಾಡುವಂತ ದಿನಾಂಕ, ಆ ಸಂಸ್ಥೆಯ ಸ್ಟಾರ್ಟ್ ಮಾಡಿರುವಂತ ಮೂಲ ಉದ್ದೇಶ ಏನು, ಆ ಪಾಲುದಾರರು ಹೂಡಿಕೆ ಮಾಡಿದಂತ ಬಂಡವಾಳ ಎಷ್ಟು, ಅವರು ಹಂಚಿಕೊಳ್ಳುವಂತ ಏನು ಲಾಭ ಮತ್ತು ನಷ್ಟಗಳ ಪ್ರಮಾಣ ಎಷ್ಟು, ಆ ಸಂಸ್ಥೆಯ ಏನು ನೀತಿ ನಿಯಮಗಳೇನು, ಇವೆಲ್ಲ ಅಂಶಗಳನ್ನ ಏನು ಪಾರ್ಟ್ನರ್ಶಿಪ್
ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಇರ್ಬೋದು, ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಇರ್ಬೋದು, ಇವೆಲ್ಲವೂ ಕೂಡ 2 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್ಸ್. ನೆಕ್ಸ್ಟ್ Next topic, provisions of Indian Partnership Act 1932 in the absence of partnership deed. ಇದು ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್, ಇಂಪಾರ್ಟೆಂಟ್ ಅಂಡ್ ತುಂಬಾ ಈಸಿ ಇರುವಂತದ್ದು. ಇದನ್ನ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಏನಿದೆ, ಪ್ರೊವಿಷನ್ಸ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಇನ್ ದಿ absence of partnership deed. ಒಂದು ಪಾಲುದಾರಿಕಾ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಡೀಡ್ ಪಾಲುದಾರಿಕಾ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳಿವೆ. ಇಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಏನ್ ಹೇಳುತ್ತೆ? ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪಾಲುದಾರಿಕಾ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ಏನ್ ಹೇಳುತ್ತೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಐದು ಅಂಶಗಳನ್ನು ಹೇಳ್ತೀನಿ. ಅದನ್ನ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡಬೇಕು, ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಪಾಲುದಾರಿಕಾ ಒಪ್ಪಂದದಲ್ಲಿ ಅನ್ನುವಂಥದ್ದು. ಇಲ್ಲಿ 5 ಕಂಟೆಂಟ್ಸ್ ಇದೆ. ಮೊದಲನೇದಾಗಿ ಪ್ರಾಫಿಟ್ ಶೇರಿಂಗ್ ಪ್ರಪೋರ್ಷನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸೆಕೆಂಡ್ ಒನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಥರ್ಡ್ ಒನ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ನೆಕ್ಸ್ಟ್ ಫಿಫ್ತ್ ಒನ್ ರೆಮ್ಯುನರೇಷನ್ ಫಾರ್ ವರ್ಕ್ ಆರ್ ಸ್ಯಾಲರಿ ಆರ್ ಪೇಮೆಂಟ್ಸ್. ಇಲ್ಲಿ ಕೊಟ್ಟಿರುವಂತ 5 ಕಂಟೆಂಟ್ಸ್ ಏನಿದೆ ಅಥವಾ ಈ 5 ಅಂಶಗಳೇನಿದೆ ಇವುಗಳನ್ನ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಇದರ ಪ್ರಕಾರ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು, ಅದನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನುವಂಥದ್ದು. ಮೊದಲನೇದಾಗಿ ಪ್ರಾಫಿಟ್ ಶೇರಿಂಗ್ ಪ್ರಪೋರ್ಷನ್ ಆರ್ ಡಿಸ್ಟ್ರಿಬ್ಯೂಷನ್
ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ಇವೆಲ್ಲವನ್ನ ಈ ಎಲ್ಲಾ ಕಂಟೆಂಟ್ಸ್ ಅನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಷ್ಟನ್ನ ಮಾತ್ರ ನೀವು ಆನ್ಸರ್ ಮಾಡುವಂತದ್ದು. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ಇದನ್ನ ಈಕ್ವಲ್ ಆಗಿ ಮಾಡಬೇಕು, ಶೇರ್ ಮಾಡಬೇಕು. ಅದೇ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕ್ಯಾಪಿಟಲ್ ಅಂತ ಹೇಳಿದ್ರೆ ಗೊತ್ತು ಅಲ್ವಾ, ಅಲ್ಲಿ ಪಾಲುದಾರ ಇರ್ತಾರೆ, ಅವರು ಯಾವ ರೀತಿಯಾಗಿ ಏನು ಬಂಡವಾಳದ ಹೂಡಿಕೆ ಮಾಡಿದ್ದಾರೆ, ಅವರು ಹೂಡಿಕೆ ಮಾಡಿದಂತ ಬಂಡವಾಳಕ್ಕೆ ಇಂಟ್ರೆಸ್ಟ್ ಬಡ್ಡಿಯನ್ನು ಕೊಡಬೇಕು ಬೇಕು ಅನ್ನುವಂಥದ್ದು. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಏನ್ ಹೇಳುತ್ತೆ, ಇಲ್ಲಿ ಪಾಲುದಾರರು ಹೂಡಿಕೆ ಮಾಡಿದಂತ ಬಂಡವಾಳದ ಮೇಲೆ ಯಾವುದೇ ರೀತಿಯಾಗಿ ಬಡ್ಡಿಯನ್ನ ಕೊಡಬಾರದು ಅಂತ ಹೇಳುತ್ತೆ. ನಾಟ್ ಅಲೌಡ್ ಆರ್ ನಾಟ್ ಪೇಯಬಲ್, ಏನ್ ಬೇಕಾದ್ರೆ ನಾಟ್ ಅಲೌಡ್ ಆರ್ ನಾಟ್ ಪೇಯಬಲ್. ಯಾವುದೇ ರೀತಿಯಾಗಿ ಅವರು ಹೂಡಿಕೆ ಮಾಡಿದಂತ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಡಬಾರದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಡ್ರಾವಿಂಗ್ಸ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ ಅಲ್ವಾ, ತನ್ನ ಸ್ವಂತ ಉಪಯೋಗಕ್ಕಾಗಿ ಸಂಸ್ಥೆಯ ಆಸ್ತಿಯನ್ನ ಹಣವನ್ನ ಉಪಯೋಗಿಸಿಕೊಂಡ್ರೆ ಅದಕ್ಕೆ ನಾವು ಹೇಳ್ತೀವಿ ಡ್ರಾವಿಂಗ್ಸ್ ಅಂತ ಹೇಳ್ತೀವಿ. ಅದು ಸಂಸ್ಥೆಯ ಪ್ರಾಪರ್ಟಿ ಅಥವಾ ಹಣವನ್ನ ಯಾವುದೇ ಒಂದು ಆಸ್ತಿಯನ್ನ ಸ್ವಂತ ಉಪಯೋಗಕ್ಕಾಗಿ ಆ ಪಾಲುದಾರ ಬಳಸ್ಕೊಂಡ್ರೆ ಅದನ್ನ ನಾವು ಡ್ರಾವಿಂಗ್ಸ್ ಅಂತ ಹೇಳ್ತೀವಿ. ಈ ಡ್ರಾವಿಂಗ್ಸ್ ಮೇಲೆ ನಾವು ಇಂಟ್ರೆಸ್ಟ್ ಹಾಕಬೇಕಾ ಬೇಡವೋ ಅನ್ನುವಂಥದ್ದು. ಇಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಏನ್ ಹೇಳುತ್ತೆ, ಆ ಡ್ರಾವಿಂಗ್ಸ್ ಮೇಲೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಬಡ್ಡಿಯನ್ನ ಹಾಕಬಾರದು, ನಾಟ್ ಅಲೌಡ್ ಆರ್ ನಾಟ್ ಪೇಯಬಲ್, ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ಅನ್ನ ಹಾಕಬಾರದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್, ಲೋನ್ ಅಂತ ಹೇಳಿದ್ರೆ ಸಾಲ. ಆ ಪಾಲುದಾರ ಏನಾದ್ರು ಆ ಸಂಸ್ಥೆಯಿಂದ ಸಾಲವನ್ನ ಪಡ್ಕೊಂಡಿದ್ರೆ ಅದ್ರ ಮೇಲೆ ಏನಾದ್ರೂ ಇಂಟ್ರೆಸ್ಟ್ ಹಾಕ್ಬೋದಾ, ಹಾಕ್ಬೋದು. ಎಷ್ಟು, 6% ಪರ್ ಆ್ಯನಮ್. ಪರ್ ಆ್ಯನಮ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು 6% ಏನಾಗ್ಬೋದು ಅವರು ತಗೊಂಡಂತ ಸಾಲಕ್ಕೆ ಲೋನ್ಗೆ ಇಂಟ್ರೆಸ್ಟ್ ಅನ್ನ ಹಾಕುವಂತದ್ದು. ನೆಕ್ಸ್ಟ್ ರೆಮ್ಯುನರೇಷನ್ ಫಾರ್ ವರ್ಕ್ ಆರ್ ಸ್ಯಾಲರಿ ಆರ್ ಪೇಮೆಂಟ್. ಇಲ್ಲಿ ಪಾಲುದಾರ ಏನ್ ಮಾಡ್ತಾರೆ, ಸಂಸ್ಥೆಗೋಸ್ಕರ ಅವರು ಕೆಲಸವನ್ನ ಮಾಡ್ತಾರೆ, ಅದಕ್ಕೆ ಅವರಿಗೆ ರೆಮ್ಯುನರೇಷನ್ ಅಥವಾ ಸ್ಯಾಲರಿ ಆರ್ ಪೇಮೆಂಟ್ ಅನ್ನ ಕೊಡಬಹುದಾ ಅಲ್ವಾ. ಕೆಲಸ ಎಲ್ಲಾ ಪಾಲುದಾರ ಸೇರ್ಕೊಂಡು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ, ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅವರ ಶ್ರಮಕ್ಕೆ ಏನಾದ್ರೂ ಒಂದು ಸ್ಯಾಲರಿ ಅಥವಾ ರೆಮ್ಯುನರೇಷನ್ ಅಥವಾ ಪೇಮೆಂಟ್ ಅನ್ನ ಕೊಡಬಹುದಾ ಕೊಡಬಾರ್ದಾ ಅನ್ನುವಂಥದ್ದು. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಏನ್ ಹೇಳುತ್ತೆ, ನಾಟ್ ಪೇಯಬಲ್. ಅವರಿಗೆ ಯಾವುದೇ ರೀತಿಯ ಕೆಲಸಕ್ಕೆ ಏನು ಹಣವನ್ನ ಅಥವಾ ಪೇಮೆಂಟ್ ಅನ್ನ ಕೊಡಬಾರದು. ಅವ್ರು ಬಂದಂತ ಲಾಭ ಅಥವಾ ನಷ್ಟದಲ್ಲಿ ಅವರು ಶೇರ್ ಮಾಡ್ಕೊಳ್ತಾರೆ, ಹಾಗಾಗಿ ಇಲ್ಲಿ ಅವರಿಗೆ ಮತ್ತೆ ಸ್ಯಾಲರಿಯನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಇವಿಷ್ಟು ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಗೆ, ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಏನಿರುತ್ತೆ, ಈಕ್ವಲಿ ಶೇರ್ ಮಾಡ್ಕೊಡ್ಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಯಾವುದೇ ರೀತಿಯಾಗಿ ಹಾಕಬಾರದು, ನಾಟ್ ಪೇಯಬಲ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ತಮ್ಮ ಸ್ವಂತ ಉಪಯೋಗಕ್ಕಾಗಿ ಸಂಸ್ಥೆಯ ಹಣಕಾಸನ್ನು ಅಥವಾ ಪ್ರಾಪರ್ಟೀಸ್ ಅನ್ನು ಉಪಯೋಗಿಸಿಕೊಂಡ್ರೆ ಅದರ ಮೇಲೆ ಇಂಟ್ರೆಸ್ಟ್ ಅನ್ನು ಕೂಡ ಹಾಕೋದಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್, ಒಂದು ವೇಳೆ ಪಾಲುದಾರರು ಸಂಸ್ಥೆಯಿಂದ ಸಾಲದ ರೂಪದಲ್ಲಿ ಹಣವನ್ನ ಪಡ್ಕೊಂಡಿದ್ರೆ ಅದರ ಮೇಲೆ ಇಂಟ್ರೆಸ್ಟ್ ಹಾಕಬಹುದು. ಎಷ್ಟು, ಪ್ರತಿ ವರ್ಷ 6% ಪರ್ ಆ್ಯನಮ್. ನೆಕ್ಸ್ಟ್ ಆ ಪಾಲುದಾರ ಏನು ಕೆಲಸವನ್ನು ಮಾಡಿರ್ತಾರೆ, ರೆಮ್ಯುನರೇಷನ್ ಫಾರ್ ಪರ್ ವರ್ಕ್, ಆ ಸಂಸ್ಥೆಯಲ್ಲಿ ಏನು ಕೆಲಸವನ್ನು ಮಾಡಿರ್ತಾರೆ ಅದಕ್ಕೆ ಸ್ಯಾಲರಿ ಅಥವಾ ಪೇಮೆಂಟ್ ಅನ್ನ ಕೊಡಬಹುದಾ, ಏನ್ ಹೇಳುತ್ತೆ, ನಾಟ್ ಪೇಬಲ್. ಯಾವುದೇ ರೀತಿಯಾಗಿ ಸ್ಯಾಲರಿ ಅಥವಾ ಪೇಮೆಂಟ್ ಅನ್ನ ಕೊಡಬಾರದು. ಯಾರು ಹೇಳೋದು, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್. ಇಷ್ಟನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ತುಂಬಾ ಈಸಿ ಇರುವಂತದ್ದು. ಜಸ್ಟ್ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಷ್ಟನ್ನ ಮಾತ್ರ ನೀವೇನ್ ಮಾಡುವಂತದ್ದು, ಉತ್ತರಿಸುವಂತದ್ದು. ಇವಿಷ್ಟು ನೋಡ್ಕೊಳ್ಳಿ. ಇವತ್ತು ಏನು ಹೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಅನ್ನ ಈ ವಿಡಿಯೋ ಬಂದ ನಂತರದಲ್ಲಿ ನಿಮಗೆ ಕಳಿಸಿರ್ತೀನಿ. ಎಲ್ಲರೂ ಸರಿಯಾಗಿ ಬರ್ಕೊಂಡು ಓದ್ಕೊಳ್ಳಿ. ಇವತ್ತು ಏನು ಹೇಳಿ